ಪುರುಷೋತ್ತಮ ಅವರು ಎಲ್ಲರೂ ಇದ್ದಾರೆ. ಇರೋದಷ್ಟು ಮುಖ್ಯನೋ ಮೇಲ್ಗಡೆ ಇರೋದು ಕೆಳಗಡೆ ಇರೋದು ಅಷ್ಟೇ ಮುಖ್ಯ. ಹಾಗಾಗಿ ಇವತ್ತು 26ನೇ ತಾರೀಕು ನಡೆಯುವಂಥ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ನಾನು ತಮ್ಮ ಆಶೀರ್ವಾದಕ್ಕಾಗಿ ಬಂದಿದ್ದೇನೆ. ಹಿಂದೆ ಕೂಡ ತಾವೆಲ್ಲ ನನಗೆ ಹೆಚ್ಚಿನ ರೀತಿಯಲ್ಲಿ ನನಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡಿದರು. ಈ ತಾಲೂಕಿನ ಮಕ್ಕಳಾಗಿ, ನಿಮ್ಮ ಸಹೋದರರಾಗಿ, ನಿಮ್ಮ ಸ್ನೇಹಿತರಾಗಿ ನಾವು ಈ ತಾಲೂಕಿನ ಅಭಿವೃದ್ಧಿಗೆ 13 ರಾತ್ರಿ ಕೆಲಸ ಮಾಡಿದ್ದೇವೆ. ಪಕ್ಷ ಬೇರೆಯನ್ನು ಮತ್ತು ಕೆಲಸ ಪಕ್ಷ ಭೇದವನ್ನು ಮತ್ತು ಕೆಲಸವನ್ನು ಮಾಡಿದ್ದೇವೆ. ಅಭಿವೃದ್ಧಿ ವಿಚಾರದಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ತಮ್ಮೆಲ್ಲರ ಆಶೀರ್ವಾದದಿಂದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಏನಾದರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ಟಾಕಬೇಕು ಅಂತ ಹೇಳಿ ಜನತಾದಳ ಮತ್ತು ಬಿಜೆಪಿ ಒಂದಾಗಿದೆ. ಇವತ್ತು ತಮ್ಮ ಆಶೀರ್ವಾದ ಇರುವವರೆಗೂ ಕೂಡ ಯಾರೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಕೆಲವರಿಗೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ರಾಮನಗರ ಜಿಲ್ಲೆ ನೆನಪಾಗುತ್ತೆ. ರಾಮನಗರ ಜಿಲ್ಲೆಗೆ ಬಂದು ನಂಟರ ತರ ಬರ್ತಾರೆ, ನಂಟರ ತರ ಹೋಗ್ತಾರೆ. ನನ್ನ ಟ್ರೈನಲ್ಲಿ ಕೂಡ ಅನುಕೂಲ ಕೊಡುವಂಥವ್ರು ಊಟ ಮಾಡಿಕೊಂಡು ಹೋಗೋದಕ್ಕೆ ಬರ್ತಾರೆ ಹೊರತು ನಿಮ್ಮ ಕಷ್ಟ ಸುಖ ಕೇಳಕ್ಕೆ ಯಾರು ಬರ್ತಾರೆ. ನಿಮ್ಮ ಕಷ್ಟಕ್ಕೆ ಸುಖಕ್ಕೆ ನಿಮ್ಗೆ ಸಾವಿಗೆ ನೋವಿಗೆ ಏನಾದ್ರು ಹೆಗಲು ಕೊಟ್ಕೊಂಡು ನಿಮ್ ಜೊತೆ ಇದೀವಿ ಅಂತ ಹೇಳಿದ್ರೆ ನಾನು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಕನಕಪುರವನ್ನ ಬಿಜೆಪಿಯವರು ಮತ್ತು ಏನೋ ಇಲ್ಲಿ ಬಾಕಿ ಕೊಲೆಗಳಾಗೋಗ್ಬಿಟ್ರೆ, ಇಲ್ಲಿ ಕೊನೆಗೆ ಉಸಿರಾಡೋದಕ್ಕೆ ತೊಂದರೆ, ಇಲ್ಲಿ ಯಾರು ಹಲೋ 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 ನೋಡಿ ಹಲೋ 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 ಇವತ್ತು ಏನೋ ಕನಕಪುರದಲ್ಲಿ ಬಹಳ ಅನ್ಯಾಯಗಳು ನಡೀತಾ ಇದೆ. ನಿಮಗೆ ಉಸಿರು ಕಟ್ಟಿದ ವಾತಾವರಣ ನಿರ್ಮಾಣ ಮಾಡಿಬಿಟ್ಟಿದ್ದೀವಿ
ಮಾಧ್ಯಮಗಳಲ್ಲಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನನ್ನ ತಾಯಂದಿರು, ನನ್ನ ಯುವ ಮಿತ್ರರು, ಎಲ್ಲ ಹಿರಿಯ ನಾಗರಿಕರು, ಹಿರಿಯರಿಗೂ ಕೂಡ ಚಿಂತನೆಯನ್ನ ಮಾಡಬೇಕಾಗ್ತದೆ. ಕನಕಪುರವನ್ನು ಯಾವ ರೀತಿ ತೀಕ್ಷ್ಣವಾಗಿ ಕೆಟ್ಟ ರೀತಿಯಲ್ಲಿ JDS ಅವರು ಮತ್ತು ಬಿಜೆಪಿಯವರು ಬಿಂಬಿಸ್ತಾ ಇದ್ದಾರೆ, ಅವರು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವರು ಕನಕಪುರದ ಅಭಿವೃದ್ಧಿಯನ್ನ DK ಶಿವಕುಮಾರ್ ಅವರ ಯೋಜನೆಯನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಆದರೆ ಇವತ್ತು ಬೇರೆ ರೀತಿ ಅಪಪ್ರಚಾರವನ್ನ ಮಾಧ್ಯಮಗಳ ಮುಖಾಂತರ ಕೊಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತು ಪ್ರತಿಯೊಬ್ಬರು ಕೂಡ, ಇವತ್ತು ಜನತಾದಳದವರು ಇರ್ಬೋದು, ಇಲ್ಲಿ ಬಿಜೆಪಿಯವರು ಇರ್ಬೋದು, ನೀವು ಹೇಳಬೇಕು ಯಾವ ವಿಚಾರದಲ್ಲಿ ನಾವು ನಿಮಗೆ ತೊಂದರೆಯನ್ನು ಕೊಟ್ಟಿದ್ದೇವೆ. ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಈ ತಾಲೂಕನ್ನ, ಈ ಜಿಲ್ಲೆಯನ್ನ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷದ ನಾಯಕರು, ಜನತಾದಳದ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಒಕ್ಕೊರಲಿನಿಂದ ಖಂಡಿಸಬೇಕು ಅಂತಕ್ಕಂಥದ್ದನ್ನ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತೇನು ಈ ತಾಲೂಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಅನೇಕ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇವೆ. ನಾನು ಹೆಚ್ಚಿಗೆ ಎಲ್ಲವನ್ನು ಕೂಡ ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ಬಿಜೆಪಿಯವರು ಬಂದಿದ್ದಾರೆ, ನಮ್ಮ ಮೆಡಿಕಲ್ ಕಾಲೇಜ್ ಕಿತ್ಕೊಂಡು ಹೋಗೋರು, ನಮ್ಮ ಮೆಡಿಕಲ್ ಕಾಲೇಜ್ ಕಿತ್ಕೊಂಡು ಹೋಗಿರೋರು, ನಮ್ಮ ಹಾಸ್ಪಿಟಲ್ ಕಿತ್ಕೊಂಡು ಹೋಗಿರೋರು. ಯಾವ ನೈತಿಕತೆ ಇದೆ ಓಟ್ ಕೇಳೋದಕ್ಕೆ? ನಮ್ಮ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡದೇ ಇರೋರಿಗೆ ಯಾವ ನೈತಿಕತೆ ಇದೆ ಬಿಜೆಪಿಯವರಿಗೆ ಓಟ್ ಕೇಳಲಿಕ್ಕೆ? ಕನಕಪುರಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು? ಜನತಾದಳದವ್ರಿರ್ಬೋದು, ಬಿಜೆಪಿಯವ್ರಿರ್ಬೋದು. ಸೊ ಇವತ್ತು ಇದೊಂದು ರಾಜಕೀಯ ಷಡ್ಯಂತ್ರ. ಏನಾದರೂ ಮಾಡಿ DK ಶಿವಕುಮಾರ್ ಅವರಿಗೆ ಕೆಟ್ಟ ಹೆಸರು ತರಬೇಕು ಅಂತಕ್ಕಂಥದ್ದು. ಅವೆಲ್ಲರೂ ಕೂಡ ನಾನು ಮನವಿ ಮಾಡೋದಿಷ್ಟೇ, ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ, ನಿಮ್ಮ ಜೊತೆ ಇದೆ. DK ಶಿವಕುಮಾರ್ ಅವರು ನಿಮ್ಮ ಮಗ, ನಿಮ್ಮ ತಾಲೂಕಿನ ಮಗ. ಇವತ್ತು ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ನಾಯಕತ್ವದಲ್ಲಿ 5 ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. 5 ಗ್ಯಾರಂಟಿಗಳನ್ನು ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ದಾರೆ, ಜನತಾದಳದವರು ವಿರೋಧ ಮಾಡ್ತಾ ಇದ್ದಾರೆ. ಹೇಳಿ ಅವ್ರ ಕಾರ್ಯಕರ್ತರಿಗೆ, ನಿಮ್ಗೆ ಕರೆಂಟ್ ಬೇಡ ಅಂತ ವಾಪಸ್ ಕೊಟ್ಬಿಟ್ರಪ್ಪ, ಕಾಂಗ್ರೆಸ್ ಅವ್ರು ಕೊಟ್ಟಿರೋದು ಉಪಯೋಗಿಸ್ಬೇಡಿ ಅಂತೇಳಿ ಅವ್ರ ಕುಟುಂಬದ ತಾಯಂದಿರಿಗೆ ಹೇಳಿ, ಹಣ ನೀವು ತಗೋಬೇಡ, ಕಾಂಗ್ರೆಸ್ ಅವ್ರ ದುಡ್ಡು, ಪಾಪು ದುಡ್ಡು ಅಂತ ಹೇಳಿ ಅವರು ದಾರಿ ತಪ್ಪಿಸ್ಬಿಟ್ಟಿದೀವ ನಾವು. ಹೆಣ್ಮಕ್ಳನ್ನ ಗ್ಯಾರಂಟಿ ಕೊಟ್ಬಿಟ್ಟು ಯಾವ ರೀತಿಯಾಗಿ ಇವತ್ತು ಗ್ಯಾರಂಟಿಗಳನ್ನ ಬಿಂಬಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಬಹುಶಃ ಅವ್ರ ಕೈಲಿ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ರಾಜ್ಯದ ಹೆಣ್ಣುಮಕ್ಕಳು ಮತ್ತು ಬಡವರು, ರೈತರು ಎಲ್ಲರೂ ಕೂಡ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ. ಈಗ ನಿಮ್ಮ ಪಂಚಾಯತಿಗಳೆಲ್ಲ ನೋಡಿ, ದಳದವ್ರ ಮನೆಗೂ ಬರ್ತಾ ಇದೆ, ಬಿಜೆಪಿಯವ್ರ ಮನೆಗೂ ಬರ್ತಾ ಇದೆ. ನನ್ನ ವಿರುದ್ಧ ಮಾತಾಡುವಂತ DK ಶಿವಕುಮಾರ್ ವಿರುದ್ಧ ಮಾತಾಡುವಂತವ್ರಿಗೂ ಕೂಡ ಅವ್ರಿಗೆ 2,000 ರೂಪಾಯಿ ಬೇಕು, ಕರೆಂಟ್ ಫ್ರೀನೂ ಬೇಕು, ಇನ್ನು ಒಳ್ಳೆ ಕೆಲಸನೂ ಆಗ್ಬೇಕು. ಬಂದು ಯಾರನ್ನ ಹಿಡ್ಕೊಂಡು, ನಿಮ್ಮಂತವ್ರನ್ನ ಹಿಡ್ಕೊಂಡು ನಾವು ಕೆಲಸನೂ ಆಗ್ಬೇಕು ಅಂತ ಹೇಳಿ ಇವತ್ತು ನಾಟಕ ಆಡ್ತಕ್ಕಂಥವ್ರೆಲ್ಲರೂ ಕೂಡ ಇವತ್ತು ಈಚೆ ಬಂದಿದ್ದಾರೆ. ಅವ್ರ ಬಗ್ಗೆ ಎಚ್ಚರಿಕೆ ಇರಲಿ. ನಾನಾದ್ರೂ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಈ ತಾಲೂಕಿನ ಗೌರವವನ್ನ ಇಡೀ ರಾಷ್ಟ್ರ, ಇಡೀ ರಾಜ್ಯ ಗಮನಿಸ್ತಾ ಇದೆ. ಮಾನ್ಯ ಪ್ರಧಾನಮಂತ್ರಿಯವರು ಉತ್ತರ ಭಾರತದಲ್ಲಿ ಹೋಗಿ ಕರೆಯನ್ನ ಕೊಡ್ತಾರೆ, DK ಸುರೇಶನ್ನ ಸೋಲಿಸಬೇಕು ಅಂತ ಹೇಳಿ. DK ಸುರೇಶನ್ನ ಸೋಲಿಸಬೇಕು ಅಂತ ಹೇಳಿದ್ರೆ ಯಾತಕ್ಕೆ ಹೇಳಿದ್ರು ಅಂತ ಯಾರು ಬರ್ಲಿಲ್ಲ. ನೀವು ಬದುಕಿದ್ದೀರಾ, ನೀವು ಸತ್ತಿದ್ದೀರಾ, ನಿಮ್ಗೆ ಐಸಿಯು ಬೇಕಾ, ನಿಮ್ಗೆ ಊಟ ಇದತ್ತಾ, ನಿಮ್ ತಿಂಡಿ ಇದತ್ತಾ, ನಿಮ್ಗೆ ಏನ್ ಬೇಕು ಏನು ಅಂತೇಳಿ ಒಬ್ಬ ಜನತಾದಳದವನು
ಬಿಜೆಪಿಯವರು ಈ ತಾಲೂಕಿನಲ್ಲಿ ಓಡಾಡಿದ್ರೆ ನಾನು ನೀವು ಹೇಳಿದ್ದನ್ನ ಸರಿ ಹೋಗ್ತೀನಿ. ಇವತ್ತು ನನ್ನ ಜೀವವನ್ನು ಒತ್ತೆ ಇಟ್ಟು ಇವತ್ತು ನಿಮ್ಮ ಜೊತೆ ಹಗಲು ರಾತ್ರಿ ಕೆಲಸ ಮಾಡಿದ್ದೀನಿ 6 ತಿಂಗಳ ಕಾಲ. ಹೌದಾ ಇಲ್ವಾ? ನಿಮ್ಮ ಮನೆ ಮಗನಾಗಿ ನಿಮ್ಮ ಋಣವನ್ನು ತೀರಿಸುವಂತ ಕೆಲಸ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾನು ಇಲ್ಲಿ ಮಾಡಿದ್ದೇನೆ. ನಾನು ಅದಕ್ಕೆ ನಿಮ್ಮನ್ನ ಕೂಲಿ ಕೇಳ್ತಾ ಇದ್ದೇನೆ. ನೀವೆಲ್ಲರಿಗೂ ಕೂಡ ತಿಳಿಸ್ಬೇಕು, ಮನೆ ಮನೆಗೆ ಹೇಳಬೇಕು. ಈ ತಾಲೂಕಿನ ಗೌರವ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಇವತ್ತು ಯಾರಾದ್ರೂ ನಿಮಗೆ ಗೌರವ ಕೊಡ್ತಾರೆ ಅಂತ ಹೇಳಿದ್ರೆ ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಯಾರನ್ನೇ ಕೇಳಿದ್ರು ನಾವು ಕನಕಪುರ ಅಂತ ಆದ್ರೆ ಡಿ ಕೆ ಶಿವಕುಮಾರ್ ಅವರ ಅಂತ ಹೇಳ್ತಾರೆ. ಆ ಗೌರವವನ್ನ ತಂದುಕೊಟ್ಟವರು ನೀವು, ಅದನ್ನ ಉಳಿಸ್ಕೊಳ್ಬೇಕಾದವರು ನೀವು, ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗದ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾದವರು ನೀವು ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ಎಲ್ಲ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಲಿಕ್ಕೆ ಬಯಸ್ತೇನೆ. ಹಸ್ತದ ಗುರುತು 2ನೇ ಕ್ರಮ ಸಂಖ್ಯೆ. ನಾನೆಲ್ಲ ಇಲ್ಲಿ ಕ್ಯಾಂಡಿಡೇಟು. ಕನಕಪುರ ತಾಲೂಕಿನ ಪ್ರತಿಯೊಬ್ಬ ಮತದಾರನು ಕೂಡ ಕ್ಯಾಂಡಿಡೇಟ್ ಇದು. ನಾನೆಲ್ಲ ಕ್ಯಾಂಡಿಡೇಟ್. ಎಲ್ಲ ನನ್ನ ತಾಯಂದಿರು, ನನ್ನ ಸಹೋದರಿಯರು, ಎಲ್ಲ ನನ್ನ ಯುವ ಮಿತ್ರರು ಕ್ಯಾಂಡಿಡೇಟ್ಗಳು, ಬೇರೆ ಯಾರು ಅಲ್ಲ. ನೀವು ನಿಮ್ಮ ಮಗನನ್ನ ಸಾಕಿದಿರಿ, ಸಲ್ಬಿದಿರಿ, ಪೋಷಣೆ ಮಾಡುವಂತ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಗಂಟು ಹೋಗುತ್ತಿದೆ, ದಯವಿಟ್ಟು ಕ್ಷಮಿಸಿ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಆಸ್ಪತ್ರೆ, ಮೆಡಿಕಲ್ ಹಾಸ್ಪಿಟಲ್ ಆಗುತ್ತೆ. ಈ ಭಾಗಕ್ಕೆ ಇನ್ನೂ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ನಾವು ಕೈಗೆತ್ಕೊತಾ ಇದ್ದೀವಿ. ತಪ್ಪುಮರಳಿ ದೇವಸ್ಥಾನಕ್ಕೂ 2 ಕೋಟಿ, ಮೊನ್ನೆ ಸಮುದಾಯ ಭವನಕ್ಕೂ 2 ಕೋಟಿ ಸ್ಯಾಂಕ್ಷನ್ ಮಾಡಿಸ್ಕೊಟ್ಟಿದ್ದೀನಿ. ಕೆಲಸ ನಿಂತೋಗಿತ್ತು, ಅದನ್ನು ಕೂಡ ಮಾಡಿಕೊಟ್ಟಿದ್ದೀನಿ. ಇನ್ನು ಏನೇನು ಬೇಕೋ ಎಲ್ಲ ಮಾಡೋಣ. ನಿಮ್ಮದೇ ಸರ್ಕಾರ. ನೀವು ಡಿ ಕೆ ಶಿವಕುಮಾರ್ ಅವರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡಿದ್ರೆ ಅವರ ಷಡ್ಯಂತ್ರಕ್ಕೆ ಉತ್ತರ ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಮಾತನ್ನು ಮುಗಿಸ್ತೇನೆ. ದಳದವರಿಗೂ ಕೂಡ ನಾನು ಕರೆ ಕೊಡ್ತೇನೆ. ದಳ ಮತ್ತು ಬಿಜೆಪಿಯವರಿಗೆ ಅವರೇನಿದ್ರು ಒಂದು ದಿನಕ್ಕೆ ನಿಮ್ಮನ್ನು ಉಪಯೋಗಿಸ್ಕೊತಾರೆ. ಒಂದೇ ಒಂದು ದಿನಕ್ಕೆ ಅವರು ನಿಮ್ಮನ್ನು ಉಪಯೋಗಿಸ್ಕೊತಾರೆ. ಆ ಒಂದು ದಿನಕ್ಕೋಸ್ಕರ ನೀವು ಯಾರು ಕೂಡ ಈ ತಾಲೂಕಿನ ಗೌರವವನ್ನು ಹಾಳು ಮಾಡಬೇಡಿ. ನನ್ನ ಜೊತೆ ಕೈ ಜೋಡಿಸಿ ಅಭಿವೃದ್ಧಿಗೆ ಸಹಕಾರ ನೀಡಿ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.